ಅವರನ್ನ ಅರೆಸ್ಟ್ ಮಾಡಿಸ್ತೀನಿ. ನನ್ನ ಕೈಯಲ್ಲಿ ಸಾಕ್ಷಿ ಇದೆ. ನೀವಿಷ್ಟು ಕೀಳ್ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಮಾಧಾನ ಆಯ್ತಾ ಅಂತ? ಆ ಹುಡುಗಿ ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ಹೋದಲ್ಲ, ಈಗ ನಿನಗೆ ಸಮಾಧಾನ ಆಯ್ತಾ? ಅಯ್ಯೋ ಹ್ಯಾಪಿ ನಾವು. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಕೋಪ ಆಯ್ತಿದ್ರೆ ನೀನು ನನ್ನ ಮೇಲೆ ಬೇರೆ ಥರ ತೀರಿಸ್ಕೊಬೋದಾಯ್ತು. ಬಟ್ ದಿಸ್ ನೋ, ಐ ಡೋಂಟ್ ಡಿಸರ್ವ್ ದಿಸ್. ಐ ಡೆಫಿನೆಟ್ಲಿ ಡೋಂಟ್ ಡಿಸರ್ವ್ ದಿಸ್. ನನಗೆ ಈ ಮದುವೆ ಬೇಕಾಗಿರಲಿಲ್ಲ, ಈ ಹುಡುಗಿ ಬೇಕಾಗಿರಲಿಲ್ಲ, ಈ ಅವಮಾನ ಬೇಕಾಗಿರಲಿಲ್ಲ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾ ಸೋತ್ಬಿಟ್ಟೆ ಅಂತ. ಸಾರಿ, ನಾನು ಸೋಲಿಲ್ಲ, ನನ್ನ ಪ್ರೀತಿ ಅಂತರ ಸೋಲ್ಸಿದ್ಲು. ಏನೆಲ್ಲ ಆಗಿದೆ ಅದಕ್ಕೆ ನೀನೇ ಕಾರಣ ಅಂತ. ನೀನೇ ಕಾರಣ ಅದಕ್ಕೆ. ಇಲ್ಲ, ಅಲ್ಲ, ನನ್ನ ಮದ್ವೆ ಆದ್ರಿ ಅಂತ ಮೆರೀತಿದ್ರಿ ಅಲ್ವಾ? ಈ ಮೋಸದ ಮದ್ವೆನ ನಾನು ಯಾವತ್ತೂ ಕನ್ಸಿಡರ್ ಮಾಡಲ್ಲ. ನಾನು ತಪ್ಪಿಲ್ಲ ಅಂತ ಗೊತ್ತಾದ್ಮೇಲೂ ನಾನು ಹೆದರ್ಕೊಂಡಿರ್ಬೇಕಾ? ಇಲ್ಲಿಲ್ಲ, ಯಾರಿಗೂ ಹೆದರಲ್ಲ, ಆ ಮನೆಗೆ ಕಾಲು ಇಡಲ್ಲ. ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ. ಯಾರೇ ನೀವು? ಬಿಡ್ರಿ ನನ್ನ, ಬಿಡ್ರಿ. ಇಲ್ಲ ಕಂದ, ಇದಕ್ಕೆ ಕಾರಣ ಅಂತರ ಅಲ್ಲ, ಪರಿಸ್ಥಿತಿ, ವಿಧಿ. ನಾವೆಲ್ಲ ಪರಿಸ್ಥಿತಿ ಕೈಗೊಂಬೆಗಳು. ಆದ್ರೆ ಈ ಪರಿಸ್ಥಿತಿ ಬರೋ ಹಾಗೆ ಮಾಡಿದ್ದಂತ್ರ ಅಲ್ವಾ? ಇಲ್ಲಪ್ಪ, ಇದಕ್ಕೆ ಕಾರಣ ನಿಮ್ಮ ತಪ್ಪಿಳ್ವಳಿಕೆಗಳು. ಮೊದಲು ನೀನು ಲೀಲಾ ನಿನಗೆ ಮೋಸ ಮಾಡಿ ನೀನೇನು ಮದುವೆ ಆಗಿದ್ದಾಳೆ ಅಂತ ತಪ್ಪು ತಿಳ್ಕೊಂಡೆ, ಶಿಕ್ಷೆ ಕೊಟ್ಟೆ. ಈಗ ಲೀಲಾ ನೀನು ಅವಳಿಗೆ ಮೋಸ ಮಾಡಿ ಅವಳನ್ನ ಮದುವೆ ಆಗಿದೀಯ ಅಂತ ತಪ್ಪು ತಿಳ್ಕೊಂಡಿದ್ದಾಳೆ, ನಿನಗೆ ಶಿಕ್ಷೆ ಆಗ್ತಿದೆ. ಬಟ್ ನಾನು ತಪ್ಪೇ ಮಾಡ್ದೆ, ನನಗೆ ಯಾಕೆ ಶಿಕ್ಷೆ ಆಗಬೇಕು? ಅದನ್ನ ನೀನು ಸರಿ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡ್ತಿಲ್ವಲ್ಲಪ್ಪ, ಅದಕ್ಕೆ ಈ ಶಿಕ್ಷೆ. ನೀನು ಅವಳನ್ನ ತಪ್ಪು ತಿಳ್ಕೊಂಡಾಗ ಅವಳ ಮನೆ ಬಿಟ್ಟು ಹೋಗಲಿಲ್ಲ, ಇಲ್ಲೇ ಇದ್ದು ನೀನು ಅವಳ ಬಗ್ಗೆ ತಿಳ್ಕೊಂಡಿರೋದು ತಪ್ಪು ಅಂತ ಸಾಬೀತು ಮಾಡೋದಕ್ಕೆ ಪ್ರಯತ್ನ ಪಟ್ಲು. ಆದರೆ ನೀನು ಅವಳ ಮನೆ ಬಿಟ್ಟು ಹೋಗೋವಾಗ ತಡಿಲೇ ಇಲ್ಲ. ತಪ್ಪು ಮಾಡಿದೆ ನೀನು. ಇಲ್ಲ ಕಂದ, ಇವತ್ತಲ್ಲ ನಾಳೆ ನಿಂದೇನು ತಪ್ಪಿಲ್ಲ ಅಂತ ಅವಳಿಗೆ ಅರ್ಥ ಆಗೋ ಸಮಯ ಬರುತ್ತೆ, ಆಗ ಅರ್ಥ ಮಾಡಿಸು. ಈಗ ಹೋಗಿ ಅವಳಿಗೆ ಕರ್ಕೊಂಡು ಬಾ. ವಾಟ್? ನಾನು ಹೋಗಿ ಅವಳಿಗೆ ಅರ್ಥ ಮಾಡಿಸ್ಬೇಕಾ? ನಾವು ಸಮಯ ಬಂದರೆ ಅವಳೇ ಅರ್ಥ ಮಾಡ್ಕೊಳ್ಳಿ. ನನಗದ್ರ ಅವಶ್ಯಕತೆನೂ ಇಲ್ಲ, ಅನಿವಾರ್ಯನೂ ಇಲ್ಲ. ಆದರೂ ಅವಳನ್ನ ಈ ಮನೆಗೆ ನೋ ನೋ ನಾನು ಕರ್ಕೊಂಡ್ ಬರಲ್ಲ. ಅಂಡ್ ಪ್ಲೀಸ್ ಅಮ್ಮ, ಈ ವಿಷಯದಲ್ಲಿ ನನ್ನನ್ನು ಫೋರ್ಸ್ ಮಾಡಬೇಡಿ.
ನೋಡಿ, ನ್ಯೂಸ್ ಚಾನಲ್ ನನ್ನ ಏಜಿ ಹೆಂಡತಿ ಅಂತ ನಂಬಿ ನೀವು ಯಾವ ಮಾರಿದ್ದೀರಾ ಅಷ್ಟೇ. ನಾನು ಮನೆ ಬಿಟ್ಟು ಬಂದಿದ್ದೀನಿ. ನೀವು ನನ್ನ ನಂಬ್ಕೊಂಡ್ರೆ ನಿಮಗೆ 1 ರೂಪಾಯೂ ಸಿಗಲ್ಲ. ನಿಮಗೆ ಸಿಗೋದು ಚಿಪ್ಪು. ಯಾರೋ ನೀವು, ಬಿಡ್ರು. ಬಾಗ್ಲು ಯಾಕೆ ಹಾಕ್ತಿದ್ದೀರಾ? ಬಾಗ್ಲು ಯಾಕೆ ಹಾಕಿದ್ದೀರಾ? ಬಾಗ್ಲು ತೆಗೀರಿ. ಬಾಗ್ಲು ತೆಗೀರಿ. ಯಾರ ಮನೆ ಇದು? ಅದು ಅಲ್ಲದೆ ಈ ಕಿಡ್ನಾಪರ್ಸ್ ನನಗೆ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ. ಲಾಸ್ಟ್ ಟೈಮ್ ನಾನು ಕಿಡ್ನಾಪ್ ಆದಾಗ ಕಿಡ್ನಾಪರ್ಸು ಎತ್ತರಿಗೆ ದಪ್ಪಕ್ಕೆ ಗಡ್ಡ ಬಿಡ್ಕೊಂಡು ಕೈಯಲ್ಲಿ ಚಾಕು ಎಲ್ಲ ಇಟ್ಕೊಂಡಿದ್ರು. ಇವ್ರು ನೋಡಿದ್ರೆ ಕಿಡ್ನಾಪರ್ಸ್ ತರ ಕಾಣೋದೇ ಇಲ್ವಲ್ಲ. ನೀಟಾಗಿ ಇನ್ಶರ್ಟ್ ಮಾಡ್ಕೊಂಡು ಸ್ಪೆಕ್ಸ್ ಹಾಕೊಂಡು. ಅಲ್ಲ, ಕಿಡ್ನಾಪರ್ಸು ಈ ರೇಂಜಿಗೆ ಅಪ್ಡೇಟ್ ಆಗ್ತಾರಾ? ಗೊತ್ತೇ ಇರ್ಲಿಲ್ಲ. ಜ್ಯೂಸ್ ತಗೊಳ್ಳಿ ಮೇಡಮ್. ನಿಮ್ ಜ್ಯೂಸ್ ಯಾವಳಿಗೆ ಬೇಕು? ಯಾರ್ರೀ ನೀವು? ಪ್ಲೀಸ್ ಕುತ್ಕೊಳ್ಳಿ ಮೇಡಮ್. ಕುತ್ಕೊಳ್ಳೋದ? ನಿಮಗೆ ಊಟಕ್ಕೆ ಏನು ರೆಡಿ ಮಾಡ್ತೀವಿ ಮೇಡಮ್? ನಿಮ್ಗೆ ಇಲ್ಲೇನೂ ತೊಂದರೆ ಆಗಲ್ಲ, ಯೋಚನೆ ಮಾಡಬೇಡಿ. ನೀವು ಆರಾಮಾಗಿರಿ. ನಿಮ್ಗೆ ಏನು ಬೇಕೋ ಹೇಳಿ, ನಾವು ರೆಡಿ ಮಾಡ್ಕೊಡ್ತೀವಿ. ನೋಡಿ, ನೀವು ಈ ಥರ ಎಲ್ಲ ಮಾಡಿದ್ರೆ ಸ್ಟಾರ್ ಆದಮೇಲೆ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ನಿಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ. ಹೇಳ್ರಿ, ನೀವು ಯಾರಂತ? ಮೇಡಮ್, ನಾವು ಈ ಮನೆ ಕೆಲಸದವರು, ನಮ್ಗೇನು ಗೊತ್ತಿಲ್ಲ. ಬಾಸ್ ಒಳಗಡೆ ಇದ್ದಾರೆ. ಏನ? ಬಾಸಾ? ಯಾವನ್ರಿ ನಿಮ್ ಬಾಸು? ಕರೀರಿ ಮೊದಲು. ಅಯ್ಯೋ, ಇನ್ನಾದ್ರೂ ಆ ಜಾತ್ರೆ ಕನ್ನಡಕ ತೆಗೆದಿಡೆ. ರಿಸೆಪ್ಷನ್ ಮುಗೀತು. ರೀ, ಈ ಕನ್ನಡಕ ಹಾಕೊಳ್ದೆ ನಿಮ್ಮ ಕನ್ನಡಕನ ಹಾಕೊಳಕ್ಕಾಗುತ್ತೆ? ಸೋಡಾ ಕನ್ನಡಕನ. ಏನು ಹೊಟ್ಟೆ ಕಚ್ಚಿ ನೋಡ್ರಿ ನಿಮ್ಮ ಅಪ್ಪನಿಗೆ. ಊರಿಗೆ ಒಂದು ದಾರಿ ಆದ್ರೆ ನಮ್ಮನೆ ಎಡವಟ್ಗಳಿಗೆ ಒಂದು ದಾರಿ. ಅಪ್ಪನಂತೆ ಮಗಳು ಲೀಲಾ, ಇವ್ರು ಹೇಗೆ ನಡೀತಾರೋ ಹಾಗೆ ನಿಮ್ಮನ್ನ ಫಾಲೋ 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 ಮಾಡ್ಕೊಂಡು ನಡೀತಾಳ ಅವಳು. ಅವಳೇನೇ ಮಾಡಿದ್ಲು? ಅವಳು ಮಾಡಿದ ತಪ್ಪನ್ನ ಒಪ್ಕೊಂಡು ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ಲು. ಅದು ತಪ್ಪ? ಅಂತ ದೊಡ್ಡ ಮನೆ ತಂದವ್ರೆ ಇವಳು ಮಾಡಿ ತಪ್ಪನ್ನೆಲ್ಲ ಕ್ಷಮಿಸಿ ಸುಮ್ಮನಾಗಿರುವಾಗ ಇವಳ್ದೇನ್ರಿ ದೊಡ್ಡ ಸ್ಟೇಜ್ ಮೇಲೆ ಹೋಗ್ಬಿಟ್ಲು ಫೋರ್ಸ್ ಕೊಡೋಕ್ಕೆ. ಸುಮ್ಮನೆ ತೆಪ್ಪಗೆ ನಿಂತ್ಕೊಂಡು ರಿಸೆಪ್ಷನ್ ಮಾಡ್ಕೊಂಡಿದ್ದಿದೆ. ಮೀಡಿಯಾದವರೆಲ್ಲ ಇವಳನ್ನೇ ಫೋಕಸ್ ಮಾಡಿ ಇಷ್ಟು ದೊಡ್ಡ ನ್ಯೂಸ್ ಆಗಿರೋದು.